ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಹೆಬ್ಬೆರಳಿಗಿಂತ ಪಕ್ಕದ ಬೆರಳು ದೊಡ್ಡದಾಗಿದ್ದರೆ ಜೀವನದಲ್ಲಿ ಏನು ನಡೆಯುತ್ತದೆ, ಅವರ ವ್ಯಕ್ತಿತ್ವ ಗುಣ ಹೇಗಿರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಕೈಯಲ್ಲಿರುವ ರೇಖೆಗಳು ಯಾವ ರೀತಿ ನಮ್ಮ ಜಾತಕವನ್ನು ತಿಳಿಸುತ್ತದೋ ಅದೇ ರೀತಿ ಮನುಷ್ಯನಿಗೆ ಸಂಬಂಧಿಸಿದ ಎಷ್ಟೋ ವಿಷಯಗಳನ್ನು ಕಾಲಿನ ಬೆರಳು ನೋಡಿ ಅವರ ವ್ಯಕ್ತಿತ್ವ ಹಾಗೂ ಜೀವನ ವಿಧಾನವನ್ನು ತಿಳಿದುಕೊಳ್ಳಬಹುದು. ಹಿಂದಿನ ಕಾಲದಲ್ಲಿ ಮದುವೆ ಅಂದರೆ ಮೊದಲು ವಧುವಿನ ಕಾಲು ಬೆರಳು, ಕೈ ರೇಖೆಗಳು ಎಲ್ಲ ಕೂಡ ನೋಡುತ್ತಿದ್ದರು. ಆದರೆ ಇತ್ತೀಚೆಗೆ ಕೆಲವರು ಜಾತಕ ನೋಡಿದರೆ ಉಳಿದವರು ಅದೂ ಕೂಡ ನೋಡ್ತಿಲ್ಲ. ಹೆಣ್ಣಿಗೆ ಹೆಬ್ಬೆರಳಿಗಿಂತ ಪಕ್ಕದ ಬೆರಳು ದೊಡ್ಡದಾಗಿದ್ದರೆ ಅವಳು ಬಜಾರಿ ಅಂತ ಹೇಳ್ತಾರೆ. ಆದರೆ ಅದು ನಿಜಾನ? ಹೆಬ್ಬೆರಳಿಗಿಂತ ಪಕ್ಕದ ಬೆರಳು ದೊಡ್ಡದಾಗಿದ್ದರೆ ಏನಾಗುತ್ತದೆ ಎಂದು ತಿಳಿಯೋಕ್ಕೂ ಮುಂಚೆ ನಿಮಗೊಂದು ಚಿಕ್ಕ ಕತೆ ಹೇಳ್ತೀನಿ. ಈ ಕಥೆಯ ನಂತರ ನಾವು ವಿಷಯಕ್ಕೆ ಬರೋಣ. ಪೂರ್ವದಲ್ಲಿ ನಭಾಗು ಎಂಬ ಚಕ್ರವರ್ತಿಗೆ ಅಂಬರೀಷ ಎಂಬ ಒಬ್ಬ ಮಗನಿದ್ದ. ಆ ಅಂಬರೀಷನಿಗೆ ಹರಿ ಎಂದರೆ ಎಲ್ಲಿಲ್ಲದ ಭಕ್ತಿ. ಯಾವಾಗಲೂ ಹರಿನಾಮ ಸ್ಮರಣೆ ಮಾಡುತ್ತಿದ್ದ. ಹರಿ ಕಥೆಗಳನ್ನೇ ಕೇಳುತ್ತಿದ್ದ. ಅತಿ ವಿನಯವಾಗಿ ನಡೆದುಕೊಳ್ಳುತ್ತಿದ್ದ. ಅಂಬರೀಷನಿಗೆ ಇಂದ್ರಿಯಗಳ ಮೇಲೆ ಎಷ್ಟೋ ನಿಗ್ರಹ ಇತ್ತು. ರಾಜ್ಯ, ಸಿರಿ, ಸಂಪತ್ತು ಯಾವುದರ ಮೇಲೆಯೂ ವ್ಯಾಮೋಹ ಇರಲಿಲ್ಲ. ಕರ್ತವ್ಯಕ್ಕಾಗಿ ಮಾತ್ರವೇ ರಾಜ್ಯಭಾರ ಮಾಡುತ್ತಿದ್ದ. ಒಂದು ದಿನ ಅಂಬರೀಷ ವಸಿಷ್ಠ ಮುಂತಾದ ಮಹಾಮುನಿಗಳ ಸಮ್ಮಕ್ಷದಲ್ಲಿ ಅಶ್ವಮೇಧ ಯಾಗ ಮಾಡಿದ. ಎಲ್ಲರಿಗೂ ತಾಂಬೂಲ ಕೊಟ್ಟು ಸತ್ಕರಿಸಿದ. ಅದೇ ಸಂದರ್ಭದಲ್ಲಿ ಒಂದು ವರ್ಷದ ಕಾಲ ಬಿಡದಂತೆ ಏಕಾದಶಿ ವ್ರತ ಮಾಡುವುದಾಗಿ ಋಷಿ ಮುನಿಗಳಿಗೆ ಹೇಳಿದ. ಏಕಾದಶಿಯ ದಿನ ಉಪವಾಸ ಇದ್ದು ದ್ವಾದಶಿ ದಿನ ಪಾರಾಯಣ ಮಾಡಬೇಕು. ಅಂದರೆ ದ್ವಾದಶಿ ಸಮಯ ಮುಗಿಯುವುದರೊಳಗೆ ಯಾವುದೋ ಒಂದು ಆಹಾರ ತಿನ್ನಬೇಕು. ಅಂಬರೀಷ ಒಂದು ವರ್ಷದ ಕಾಲ ಏಕಾದಶಿ ವ್ರತ ಮಾಡಿದ. ಅದರ ನಂತರ ಕಾಲಿಂದಿ ನದಿಯೊಳಗೆ ಸ್ನಾನ ಮಾಡಿ ಮಧುವನದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅಭಿಷೇಕ ಮಾಡಿದ. ಅಲ್ಲಿ ಬಂದಿದ್ದ ಬ್ರಾಹ್ಮಣರು ಅತಿಥಿಗಳಿಗೆ ಊಟೋಪಚಾರಗಳನ್ನು ಮಾಡಿ ದ್ವಾದಶಿ ಸಮಯ ಮುಗಿಯುವುದರೊಳಗೆ ಅವನು ಕೂಡ ಆಹಾರ ತಿನ್ನಬೇಕು ಅಂದುಕೊಂಡ. ಅದೇ ರೀತಿ ಎಲ್ಲರಿಗೂ ಊಟೋಪಚಾರಗಳನ್ನು ಮಾಡಿ ಮುಗಿಸಿ ಅವನು ತಿನ್ನಬೇಕು ಅನ್ನುವ ಸಮಯಕ್ಕೆ ಸರಿಯಾಗಿ ಅಲ್ಲಿ ದೂರ್ವಾಸ ಮುನಿಗಳು ಬಂದರು. ಅಂಬರೀಷ ಸಂತೋಷದಿಂದ ಅವರನ್ನು ಸತ್ಕರಿಸಿ ಊಟಕ್ಕೆ ಆಹ್ವಾನಿಸಿದ. ಅವರು ಸ್ನಾನ ಮಾಡಿ ಬರುವುದಾಗಿ ಹೇಳಿ ನದಿಗೆ ಹೋದರು. ಅಲ್ಲಿ ಶಿವನ ಧ್ಯಾನ ಮಾಡುತ್ತಾ ಕುಳಿತು ಊಟದ ವಿಚಾರ ಮರೆತು ಹೋದರು. ಅಂಬರೀಷ ಒಂದು ವರ್ಷದ ಕಾಲ ಏಕಾದಶಿ ವ್ರತ ಮಾಡಿದ್ದರಿಂದ ದ್ವಾದಶಿ ಸಮಯದೊಳಗೆ ಊಟ ತಿಂದಿಲ್ಲ ಅಂದರೆ ವ್ರತ ಪೂರ್ಣಗೊಳ್ಳುವುದಿಲ್ಲ. ಅತಿಥಿಯಾದ ದೂರ್ವಾಸ ಮುನಿ ತಿನ್ನದೆ ಅಂಬರೀಷ ತಿನ್ನುವಂತಿಲ್ಲ. ಆಗ ಅಲ್ಲಿದ್ದ ಕೆಲವು ವಿದ್ವಾಂಸರ ಸಲಹೆ ಮೇರೆಗೆ ಸ್ವಲ್ಪ ನೀರನ್ನು ಮಾತ್ರವೇ ಸೇವಿಸಿದ. ಆದರೆ ಅದೇ ಸಮಯದಲ್ಲಿ ಧ್ಯಾನ ಮುಗಿಸಿ ದೂರ್ವಾಸ ಮುನಿಗಳು ಅಲ್ಲಿ ಪ್ರತ್ಯಕ್ಷವಾದರು. ಅಂಬರೀಷ ನೀರು ಕುಡಿಯುತ್ತಿದ್ದುದನ್ನು ನೋಡಿ ಕೋಪಗೊಂಡು ಅತಿಥಿಯನ್ನು ಕರೆದು ಅವಮಾನಿಸುತ್ತೀಯಾ ಎಂದು ಬೈದು ಕೃತ್ಯ ಎಂಬ ಒಬ್ಬಳು ರಾಕ್ಷಸಿಯನ್ನು ಸೃಷ್ಟಿಸಿದರು. ಆ ಕೃತ್ಯ ಭಯಾನಕವಾದ ಶೂಲವನ್ನು ಹಿಡಿದುಕೊಂಡು ಅಂಬರೀಷನ ವಿರುದ್ಧ ಬಂದಳು. ಕೃತ್ಯಾಳನ್ನು ನೋಡಿ ಅಲ್ಲಿದ್ದವರೆಲ್ಲ ಹೆದರಿ ಅಲ್ಲಿಂದ ಪರಾರಿಯಾದರು. ಆದರೆ ಅಂಬರೀಷ ಮಾತ್ರ ಹೆದರದೆ ಶ್ರೀಮನ್ನಾರಾಯಣನ ಧ್ಯಾನ ಮಾಡಿದ. ಆಗ ಶ್ರೀಹರಿಯ ಸುದರ್ಶನ ಚಕ್ರ ಪ್ರತ್ಯಕ್ಷಗೊಂಡು ಕೃತ್ಯಾಳನ್ನು ಭಸ್ಮಗೊಳಿಸಿತು. ಅದರ ನಂತರ ದೂರ್ವಾಸ ಮುನಿಯ ವಿರುದ್ಧ ಹೋಯಿತು ಸುದರ್ಶನ ಚಕ್ರ. ಅಷ್ಟೊಂದು ಶಕ್ತಿಶಾಲಿಯಾದ ದೂರ್ವಾಸ ಮುನಿಗಳು ಕೂಡ ಸುದರ್ಶನ ಚಕ್ರಕ್ಕೆ ಹೆದರಿ ಬ್ರಹ್ಮದೇವರ ಬಳಿ ಶರಣು ಬೇಡಿ ಹೋದರು. ಆದರೆ ಬ್ರಹ್ಮದೇವರು ಸುದರ್ಶನ ಚಕ್ರವನ್ನು ಎದುರಿಸುವ ಶಕ್ತಿ ನನಗಿಲ್ಲ ಎಂದು ಹೇಳಿದರು. ಅದರ ನಂತರ ಶಿವನ ಹತ್ತಿರ ಹೋದರೆ ಅವರು ಕೂಡ ಸುದರ್ಶನ ಚಕ್ರವನ್ನು ನಾನು ತಡೆಯುವುದಿಲ್ಲ ಎಂದು ಹೇಳಿದರು. ಅಲ್ಲಿಂದ ವೈಕುಂಠಕ್ಕೆ ಹೋಗಿ ಶ್ರೀಹರಿಯ ಪಾದದ ಮೇಲೆ ಬಿದ್ದರು ದೂರ್ವಾಸ ಮುನಿ. ಆಗ ಹರಿ, ನೀನು ನನ್ನ ಪರಮ ಭಕ್ತನಾದ ಅಂಬರೀಷನಿಗೆ ದ್ರೋಹ ಮಾಡಿರುವೆ. ನನ್ನ ಭಕ್ತರನ್ನು ನಾನು ಯಾವಾಗಲೂ ಕಾಪಾಡುತ್ತಿರುತ್ತೀನಿ. ನನ್ನ ಭಕ್ತರಿಗೆ ನೋವು ಕೊಡುವವರನ್ನು ನಾನೆಂದಿಗೂ ಕ್ಷಮಿಸುವುದಿಲ್ಲ.
ನೀನು ಅಂಬರೀಷನ ಬಳಿ ಶರಣು ಬೇಡು ಎಂದು ಹೇಳಿ ಕಳಿಸಿದರು. ದೂರ್ವಾಸ ಮುನಿ ಆ ಕೂಡಲೇ ಅಂಬರೀಷನ ಹತ್ತಿರ ಓಡೋಡಿ ಬಂದು ಅವನ ಕಾಲಿನ ಮೇಲೆ ಬಿದ್ದು ಕ್ಷಮಿಸು ಎಂದು ಕೇಳಿದರು. ಅಂಬರೀಷ ಊಟ ತಿನ್ನದೆ ದೂರ್ವಾಸ ಮುನಿಗಾಗಿಯೇ ಕಾಯುತ್ತಿದ್ದ. ಅಂಬರೀಷ ಹರಿಯನ್ನು ಪ್ರಾರ್ಥಿಸಿದ ನಂತರ ಸುದರ್ಶನ ಚಕ್ರ ಅಲ್ಲಿಂದ ಹೊರಟು ಹೋಯಿತು. ಅದರ ನಂತರ ಅಂಬರೀಷ ದೂರ್ವಾಸ ಮುನಿಗೆ ಊಟೋಪಚಾರ ಮಾಡಿ ಮುಗಿಸಿ ಅವರು ತಿಂದ ನಂತರ ಅಂಬರೀಷ ಊಟ ತಿಂದ. ಇತರರು ಅಂದರೆ ನಿಮ್ಮ ಶತ್ರುಗಳು, ವಿರೋಧಿಗಳು ಎಷ್ಟೇ ಬಲಶಾಲಿಗಳು, ಶಕ್ತಿಶಾಲಿಗಳಾದರೂ ಶ್ರೀ ಮಹಾವಿಷ್ಣು ತನ್ನ ಭಕ್ತರನ್ನು ಯಾವಾಗಲೂ ಕಾಪಾಡುತ್ತಾರೆ ಎಂದು ಈ ಕತೆ ನಮಗೆ ತಿಳಿಸುತ್ತದೆ. ಇನ್ನು ವಿಷಯಕ್ಕೆ ಬಂದ್ರೆ, ಹೆಬ್ಬೆರಳಿಗಿಂತ ಪಕ್ಕದ ಬೆರಳು ದೊಡ್ಡದಾಗಿದ್ದರೆ ಆ ವ್ಯಕ್ತಿಗಳು ಜೀವನದಲ್ಲಿ ಧೈರ್ಯವಾಗಿ ಆಕ್ಟಿವ್ ಆಗಿ ಇರುತ್ತಾರೆ. ಹೊಸ ವ್ಯಕ್ತಿಗಳನ್ನು ಭೇಟಿಯಾಗಲು, ಹೊಸ ಪರಿಚಯ ಮಾಡಿಕೊಳ್ಳಲು ಇವರು ತುಂಬಾ ಇಷ್ಟಪಡುತ್ತಾರೆ. ಅವರ ಮಾತು ಇತರರಿಗೆ ಪ್ರೋತ್ಸಾಹ ಕೊಡುವ ರೀತಿ ಇರುತ್ತದೆ. ಇಂಥವರ ಒಳಗೆ ಒಂದು ಶಕ್ತಿ ಅಡಗಿರುತ್ತದೆ. ಇವರು ಧ್ಯಾನ ಮಾಡಿದರೆ ಇತರರಿಗಿಂತ ಬೇಗನೆ ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ಕೋಬಹುದು. ಇವರಿಗೆ ದೈವಭಕ್ತಿ ಜಾಸ್ತಿ ಇರುತ್ತದೆ. ಹಸ್ತ ಸಾಮುದ್ರಿಕದ ಪ್ರಕಾರ ಹೆಬ್ಬೆರಳಿಗಿಂತ ಪಕ್ಕದ ಬೆರಳು ದೊಡ್ಡದಾಗಿರುವವರು ಸ್ವಲ್ಪ ಹೆಚ್ಚು ಬುದ್ಧಿಶಾಲಿಗಳು. ಎಲ್ಲ ಬೆರಳುಗಳಿಗಿಂತ ಹೆಬ್ಬೆರಳು ಚಿಕ್ಕದಾಗಿದ್ದರೆ ಅವರು ಯಾವುದೇ ಕೆಲಸವಾದರೂ ಸಲೀಸಾಗಿ ಮಾಡಿ ಮುಗಿಸುತ್ತಾರೆ. ಎರಡನೇ ಬೆರಳು ದೊಡ್ಡದಾಗಿರುವ ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿರುತ್ತಾರೋ ಆ ಮನೆ ಸಿರಿ, ಸಂಪತ್ತು, ಸಂತೋಷದಿಂದ ತುಂಬಿರುತ್ತದೆ. ಎರಡನೇ ಬೆರಳು ದೊಡ್ಡದಾಗಿದ್ದರೂ ಅದೃಷ್ಟ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಅವರ ಪಾದಗಳ ಮಧ್ಯೆ ಗ್ಯಾಪ್ ಹೆಚ್ಚಾಗಿದೆ ಅಂತ ಅರ್ಥ. ಪಾದಗಳ ಮಧ್ಯೆ ಹೆಚ್ಚು ಗ್ಯಾಪ್ ಇದ್ದರೆ ಅದೃಷ್ಟ ಅಷ್ಟು ಕಡಿಮೆ ಇರುತ್ತೆ. ಅದೇ ಪೂರ್ತಿ ಪಾದ ನೆಲ ತಾಕುತ್ತಿದೆ ಅಂದರೆ ಅವರು ಅತಿ ಅದೃಷ್ಟವಂತರೆಂದು ಹೇಳಬೇಕು. ಅಷ್ಟೇ ಹೊರತು ಅವರು ಬಜಾರಿಗಳು, ಬಾಯಿ ಬಡುಕರು ಇದೆಲ್ಲ ಕೂಡ ಸುಳ್ಳು. ಈ ರೀತಿ ಬೆರಳು ಇರುವವರು ನೇರವಾಗಿ ಮಾತನಾಡುತ್ತಾರೆ. ಮನಸ್ಸಿನಲ್ಲಿ ಏನು ಇಟ್ಟುಕೊಳ್ಳುವುದಿಲ್ಲ. ಸೇಡಿನ ಗುಣ ಇವರಲ್ಲಿ ಇರುವುದಿಲ್ಲ. ಏನೇ ಇದ್ದರೂ ಪಟ ಪಟ ಅಂತ ಹೇಳಿ ಮುಗಿಸ್ತಾರೆ. ಇವರಿಗೆ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತುತ್ತದೆ. ಯಾರ ಮುಂದೆಯೂ ಸೋಲೋಕೆ ಇಷ್ಟಪಡುವುದಿಲ್ಲ. ಛಲ ಜಾಸ್ತಿ. ಕುಟುಂಬವನ್ನು ಎಂದೂ ಕೂಡ ಬಿಟ್ಟುಕೊಡುವುದಿಲ್ಲ. ಅವರ ಸಂಸಾರ ಚೆನ್ನಾಗಿಟ್ಟುಕೊಳ್ಳಲು ಎಷ್ಟೇ ಕಷ್ಟ ಬೇಕಾದರೂ ತೆಗೆದುಕೊಳ್ಳುತ್ತಾರೆ. ಎಷ್ಟು ಶ್ರಮ ಬೇಕಾದರೂ ಪಡುತ್ತಾರೆ. ಇವರು ಸ್ವಲ್ಪ ಸ್ವಾರ್ಥಿಗಳು. ಅಂದರೆ ಮೊದಲು ಅವರ ಗಂಡ ಮಕ್ಕಳಿಗೆ ಮಾತ್ರವೇ ಆದ್ಯತೆ ಕೊಡುತ್ತಾರೆ. ಅದರ ನಂತರ ಮಾತ್ರವೇ ಇತರರಿಗೆ ಆದ್ಯತೆ ಕೊಡುತ್ತಾರೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಆಸಕ್ತಿಕರ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.